ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಸ್, ನಾನು ನನ್ನ ತಂಗಿ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಲಾಂಗ್ ಬ್ಯಾಕ್ ವಿಡಿಯೋ. ತುಂಬ ಲೇಟ್ ಆಯಿತು, ಟೈಮ್ ಇರಲಿಲ್ಲ ಸೊ ಎಡಿಟಿಂಗ್ಗೆ. ಸೊ ಇವತ್ತು ನಾನು ಇದನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಟು ವಾಚ್. ಇಷ್ಟ ಆದರೆ ಲೈಕ್ ಮಾಡಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ನಾನು ನಮ್ಮ ಊರಿಗೆ ಬಂದಿದ್ದೀನಿ. ಸೊ ನಾನು ಹುಟ್ಟಿ ಬೆಳೆದಿರೋಂಥ ಊರು. ಸೊ ಈ ಊರಲ್ಲಿ ಇವತ್ತು ನನ್ನ ತಂಗಿ ಮನೆ ಗೃಹ ಪ್ರವೇಶ ಇದೆ. ಸೊ ನನ್ನ ಚಿಕ್ಕಪ್ಪನ ಮಗಳು, ಕಸಿನ್ ಸಿಸ್ಟರ್. ಸೊ ನಾನು ನೋಡ್ತಾ ಇರ್ಬೋದು. ಸೊ ಇವತ್ತು ರಾತ್ರಿನೇ ಗೃಹ ಪ್ರವೇಶ ಇದೆ ಇಲ್ಲಿ. ಸೊ ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಇರುತ್ತೆ. ಸೊ ಹಾಗಾಗಿ ನಾನು ಸಿಂಪಲಾಗಿ ಈ ರೀತಿ ರೆಡಿಯಾಗಿದ್ದೀನಿ. ಸೊ ಯಾಕಂದರೆ ನೈಟ್ ಫಂಕ್ಷನ್ ಅಲ್ವಾ, ತುಂಬ ಇಲ್ಲಿ ಸೆಕೆ ಬೇರೆ ಇದೆ. ಹಾಗಾಗಿ ತುಂಬ ಜಾಸ್ತಿ ಸ್ಯಾರಿ ಎಲ್ಲ ಉಟ್ಕೊಂಡೋದು ಬೇಡ ಅಂದ್ಬಿಟ್ಟು ಸೊ ಮಾರ್ನಿಂಗಿಗೆ ಸ್ಯಾರಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಸೊ ನಾನು ಮತ್ತೆ ಒಳಗಡೆ ತೋರಿಸ್ತೀನಿ ಇವಾಗ. ಇಲ್ಲೆಲ್ಲರೂ ಬಂದಿದ್ದಾರೆ. ಪೂಜೆ ಆಲ್ರೆಡಿ ಆಗ್ತಾ ಇದೆ ಹೊರಗಡೆ. ಓಡ್ತಾ ಇದ್ದೀನಿ, ಬರ ಹೇಳಿ ಹಾಯ್ ಹೇಳ. ಹಾಂ, ಇದು ನನ್ನ ತಮ್ಮ, ನನ್ನ ಚಿಕ್ಕಪ್ಪನ ಮಗ. ಹೇಗಿದ್ದೀರಾ ಅಂತ ಕೇಳಿದ್ಯಾ? ಹೇಗಿದ್ದೀರಾ? ಇವನು ಇವಾಗ ಏನು ಮಾಡ್ತಾರೆ? ನೀನು? ನಾನು ನಿಟ್ಟೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಇನ್ನು ಅದಾದಮೇಲೆ ಮತ್ತೆ ಬೆಂಗಳೂರಿಗೆ ಬರ್ತಾನೆ ಅಲ್ಲೇನಾ? ಬೆಂಗಳೂರಿಗೆ ಬರ್ತಾನೆ ಗೈಸ್. ಇದು ನನ್ನ ಕಸಿನ್ ಸಿಸ್ಟರ್. ಹಲೋ ಮೇಡಮ್, ಇಲ್ಲಿ ಇಲ್ಲಿ ನಮ್ಮ ಆ್ಯಂಕರ್ ಪ್ರೀತಿ ಆಕಾಶ್. ತಿರುಗಿ ಮೇಡಮ್, ನಮ್ಮ ಆಕಾಶ್ ಅಲ್ಲ, ಪ್ರೀತಿ ಆಕಾಶ್ ಅವರು ಇಲ್ಲಿದ್ದಾರೆ, ನೋಡೋಗ್ಬೋದು. ಸೊ ಅವಳಿಗೆ ಸ್ವಲ್ಪ ನಾಚಿಕೆ ಆಗ್ತಿದೆ. ಸೊ ಆ್ಯಂಕರಿಂಗ್ ಮಾಡುವಾಗ ನಾಚಿಕೆ ಆಗಲ್ಲ ಅವಳಿಗೆ. ಹಾಯ್ ಮಗುನ ಎತ್ಕೊಂಡಿದ್ದಾಳೆ. ಇವತ್ತು ತೊಟ್ಲು ಮಗು, ಅವ್ರದ್ದೇ ಮಗು ಹೋಗುತ್ತೆ. ಸೊ ಹಂಗಾಗಿ ಹೊರಗೆ ಇದ್ದಾಳೆ ಅವಳು. ಸೊ ಇಲ್ಲಿ ಪೂಜೆ ನಡೀತಾ ಇದೆ, ನೋಡ್ಬೋದು ನೀವು. ವಿಡಿಯೋಗ್ರಾಫರು ಇದ್ದಾರೆ. ಇದು ನಮ್ಮಮ್ಮ, ಇದು ನನ್ನ ತಂಗಿ ಮಗ, ಇದು ನನ್ನ ಮಗಳು, ನನ್ನ ಅಕ್ಕ. ಅಮ್ಮನ ಇಂಟ್ರೊಡ್ಯೂಸ್ ಮಾಡಾಯ್ತು, ಹೊಗೆ ಬಂತು, ಎಲ್ಲ ಆಚೆ ಬಂದ್ಬಿಡ್ರಿ ಇವಾಗ. ಇದು ಆಕಾಶ್, ಪ್ರೀತಿ ಆಕಾಶ್ ಅವ್ರದ್ದು ಹಸ್ಬೆಂಡು ಇವರೇ. ಎಲ್ಲರಿಗೂ ನಾಚಿಕೆ ಎಂತ. ದಿನಾಂಕ 27/3/2026 ಆವತ್ತಿನ ವಿಡಿಯೋ ಇದು. ಸೊ ಧೀರೇಶ್ ನಿಲಯ, ನನ್ನ ತಂಗಿ ಗಂಡನ ಹೆಸರು ಧೀರೇಶ್ ಅಂತ ಹೇಳಿ. ಸೊ ಅವರ ಮನೆ ಗೃಹ ಪ್ರವೇಶ ಇದು. ನಾನು ತುಂಬ ಕಾಯ್ತಾ ಇದ್ದೆ ಇವ್ರ ಮನೆ ಗೃಹ ಪ್ರವೇಶಕ್ಕೆ. ಯಾಕಂತ ಹೇಳಿದ್ರೆ ಒಂದು ಖುಷಿ ಅಲ್ವಾ, ನಮ್ಮವ್ರು ಏನೋ ಒಂದು ಅಚೀವ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನೋಡೋಕ್ಕೆ, ಸೆಲೆಬ್ರೇಟ್ ಮಾಡೋಕ್ಕೆ ತುಂಬ 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 ಖುಷಿಯಾಗುತ್ತೆ. ನಿಮಗೂ ಹಾಗೇನಾ? ಕಮೆಂಟ್ ಮಾಡಿ. ಹಾಗಾದರೆ ಏನೇನು ನಡೀತು? ಪೂಜೆ ನಡೀತಾ ಇತ್ತು, ಗೃಹ ಪ್ರವೇಶ ಅಂತೂ ಗೊತ್ತಿದೆ ನಿಮಗೆ. ತುಂಬ ಹೊಗೆ ಇತ್ತು. ನನಗೆ ಮನೆ ಒಳಗಡೆ ಅಂತೂ ವೀಡಿಯೋ ಅಷ್ಟಾಗಿ ಮಾಡೋಕ್ಕಾಗಲಿಲ್ಲ. ನಾನು ಒಳಗಡೆ ಹೋಗೋಕ್ಕೆ ಆಗ್ತಿರಲಿಲ್ಲ. ಫುಲ್ಲೇ ಹೊರಗಡೆ ಎಲ್ಲನೂ ಎಕ್ಸಾಸ್ಟ್ ಆನ್ ಮಾಡಿದರು, ಕಿಟಕಿ ಬಾಗಿಲು ಎಲ್ಲ ಓಪನ್ ಮಾಡಿದ್ರು ಹೊಗೆ ತುಂಬ್ಕೊಳುತ್ತೆ. ಆ್ಯಕ್ಚುಲಿ ಅದು ಒಳ್ಳೆಯದು. ನೋಡಿ, ನನ್ನ ತಂಗಿ ಬರ್ತಾ ಇದ್ದಾಳೆ. ಸೊ ಇವತ್ತು ಅವಳ ಒಂದು ಕನಸು ನನಸಾಗ್ತಾಯಿದೆ. ಇದು ಅವಳ ಹಸ್ಬೆಂಡ್ ಧೀರೇಶು. ಸೊ ಧೀರೇಶ್ ನಿಲಯ, ನಾನು ಆವಾಗಲೇ ಹೇಳಿದೆ ಅಲ್ವಾ. ಸೊ ಇವನೇ ಧೀರೇಶು. ಸೊ ನನಗೂ ಇವ್ರು ವರ್ಷಿನಲ್ಲಿ ರಿಲೇಟಿವ್ ಆಗ್ತಾರೆ. ಹಾಗೆ ನನ್ನ ತಂಗಿ ಗೊತ್ತಲ್ಲ, ನಮ್ಮಪ್ಪನ ತಮ್ಮನ ಮಗಳು. ಸೊ ನಾವೆಲ್ಲ ಒಂದೇ ಕುಟುಂಬದವ್ರ ಥರನೇ ಇದ್ದೀವಿ. ಸೊ ತಮ್ಮನ ಮಗಳು, ಅಣ್ಣನ ಮಗಳು ಆ ಥರ ಎಲ್ಲ ನಮ್ಗೆ ಅಷ್ಟು ಡಿಫರೆಂಟ್ ಅನಿಸಲ್ಲ. ಸೊ ಹಾಗಾಗಿ ನಮಗೆ ನಮ್ಮವರು ಯಾರಾದರೂ ಈ ಥರ ಅಚೀವ್ಮೆಂಟ್ ಮಾಡ್ತಾರಂತೆ ಅಂತಂದರೆ ತುಂಬ 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 ಖುಷಿಯಾಗುತ್ತೆ. ನಾನಂತೂ ತುಂಬ ಖುಷಿಯಾಗಿದ್ದೆ. ಹಾಗೆ ನಮ್ಮೆಲ್ಲ ತಂಗಿಯರು ಇದೇ ಥರ ಹಾರೈಸ್ತೀನಿ. ಎಲ್ಲರೂ ಇದೇ ಥರ ಮುಂದೆ ಬರಲಿ, ಒಳ್ಳೆಯದಾಗಲಿ ಅಂಥೇಳಿ. ಈ ಮನೆ ಕನಸು ನನಗೆ 4 ವರ್ಷದ ಹಿಂದೆ ನನಸಾಯಿತು. ನಮ್ಮ ಮನೆ ಗೃಹ ಪ್ರವೇಶ ಆವಾಗಲೂ ನನಗೆ ಇದೇ ಫೀಲಿಂಗ್ ಇತ್ತು. ಲೈಕ್ ನಾನು ಅನ್ನೋಕ್ಕಿಂತ ನಾವು ಹೇಗೆ ನಮ್ಮ ಮನೆ ಕಟ್ಟೋ ಕನಸನ್ನು ನನಸು ಮಾಡಿಕೊಂಡ್ವು, ಹಾಗೆ ನಮ್ಮ ಹಿಂದೆ ಇರೋ ಎಲ್ಲ ತಂಗಿರು, ನಮ್ಮ ಅಕ್ಕಂದರು ಅವರವರ ಕನಸುಗಳನ್ನ ನನಸು ಮಾಡ್ಕೊಳ್ಬೇಕಂತ ಹೇಳಿ. ಎಲ್ಲದಕ್ಕೂ ಕಾಲ ಅನ್ನೋದು ಬರಲೇಬೇಕು. ಸೊ ಅದೇ ರೀತಿ ಇವತ್ತು ಇವರಿಗೆ ಕಾಲ ಕೂಡ ಬಂದಿದೆ. ಸೊ ಹೀಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಬನ್ನಿ ಹಾಲುಕ್ಸೋ ಶಾಸ್ತ್ರ ನೋಡೋಣ.
समर्पयामि मुखे आचमनीयमा समर्पयामि यज्ञेश्वराय नमः स्थानं समर्पयामि स्थानांग आचमनीयमा समर्पयामि यज्ञेश्वराय नमः पुत्रान्ते अक्षता समर्पयामि गीतं समर्पयामि आभरणं समर्पयामि गन्धां समर्पयामि अक्षता समर्पयामि देवी सर्वभाग्यदायिनी आन्वान् पूजिष्यामि ग्रहाणपरमेश्वरी मस्त ಇವರನ್ನು ಇಟ್ಬಿಟ್ಟು ಅವರನ್ನೆಲ್ಲ ಆಫ್ ಮಾಡಿಬಿಟ್ಟು ಗ್ಯಾಸಿನ ಇದೆ ನೀ ಹಾಡು ಅಂತೂ ಗೃಹ ಪ್ರವೇಶ ಮುಗೀತು. ಹಾಗೆ ಸಣ್ಣದಾಗಿ ಒಂದು ನನ್ನ ಅಣ್ಣನ ಮಗಳ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಎಲ್ಲರೂ ಸೇರಿದ್ವಿ ಫ್ಯಾಮಿಲಿಯವರು. ಸೊ ಅದನ್ನು ನೋಡೋಕ್ಕೆ ಚೆಂದ. ಹಾಗೆ ತುಂಬ ವರ್ಷ ಆಗಿತ್ತು ನಮ್ಮ ಅಣ್ಣ ಉಪ್ಪಾಯ್ತ ಅವನ್ನ ಕಳ್ಕೊಂಡ್ಮೇಲಂತೂ ನಾವು ಯಾರೂ ಇಷ್ಟು ಒಟ್ಟಿಗೆ ಸೇರಿದ್ದು ನನಗೆ ನೆನಪೇ ಇಲ್ಲ. ಸೊ ಇದು ಆ ದಿನ ಆಗಿತ್ತು. ಆ್ಯಕ್ಚುಲಿ ಅವನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ವಿ ಅವತ್ತು. ಸೊ ನೋಡಿ ನಾವೆಲ್ಲರೂ ಆಲ್ಮೋಸ್ಟ್ ಕಸಿನ್ಸ್ ಇದ್ದೀವಿ ಇಲ್ಲಿ. ಸೊ ಎಲ್ಲ ಕಂಪ್ಲೀಟ್ ಫ್ಯಾಮಿಲಿ ಇಲ್ಲ, ಬಟ್ ಕಸಿನ್ಸ್ ಎಲ್ಲರೂ ಇದ್ದೀವಿ. ಭಾಳ ಖುಷಿ ಆಗ್ತಾಯಿತ್ತು. ಪುಟ್ಟದಾದರೂ ತುಂಬ ಸಂತೋಷವಾಗಿ ಅದನ್ನು ಸೆಲೆಬ್ರೇಟ್ ಮಾಡಬೇಕು. ನನ್ನ ಪ್ರಕಾರ ಎಲ್ಲರೂ ಸೇರೋದೇ ಒಂದು ಸೆಲೆಬ್ರೇಷನು. ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.